ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇರೋ ಷಡ್ಯಂತ್ರದ ವಿರುದ್ಧ ಜೈನ ಮುನಿಗಳು ಕೆರಳಿದ್ದಾರೆ. ವಿದೇಶದಿಂದ ಬರ್ತಾ ಇರೋ ಹಣವನ್ನ ಬಳಸಿ ಈ ರೀತಿಯೆಲ್ಲ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನ ಮೋದಿ ಹಾಗೂ ಅಮಿತ್ ಶಾ ಅವರ ಅಂಗಳಕ್ಕೆ ಕೊಂಡೊಯ್ಯಲು ಜೈನ ಮುನಿಗಳು ನಿರ್ಧರಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ತನಿಖೆಗೆ ಸಿಗುತ್ತಾ ತಿರುವು. ಖುದ್ದು ತನಿಖೆಯ ಎಂಟ್ರಿ ಕೊಡುತ್ತಾ ಕೇಂದ್ರ ಸರ್ಕಾರ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರೋದು ಜಗತ್ತಿಗೆ ಗೊತ್ತಾಗಿದೆ. ಭಕ್ತಾದಿಗಳಂತೂ ಷಡ್ಯಂತ್ರ ವೀರರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಇದೀಗ ಇಡೀ ಪ್ರಕರಣಕ್ಕೆ ತಿರುವು ಸಿಗುವ ಲಕ್ಷಣ ಗೋಚರಿಸುತ್ತಿದೆ. ಇದೀಗ ಖುದ್ದು ಕೇಂದ್ರ ಸರ್ಕಾರ ತನಿಖೆಯ ಅಖಾಡಕ್ಕಿಳಿಯುತ್ತಾ ಎಂಬ ಅನುಮಾನ ಶುರುವಾಗಿದೆ. ಅದಕ್ಕೆ ಕಾರಣ ಗುಣಧರಾನಂದಿ ಸ್ವಾಮೀಜಿಗಳು. ಹೌದು, ಗುಣಧರಾನಂದಿ ಸ್ವಾಮೀಜಿಗಳು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಅಮಿತ್ ಶಾ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಗೃಹ ಸಚಿವರನ್ನ ಭೇಟಿಯಾಗಿ ಎಲ್ಲ ವಿವರಣೆ ನೀಡಲಾಗುತ್ತದೆ. ಧರ್ಮಸ್ಥಳ ತನಿಖೆಯಲ್ಲೇ ಕೇಂದ್ರ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅದರಲ್ಲೂ ಧರ್ಮಸ್ಥಳದ ವಿಚಾರದಲ್ಲಿ ಅಮಿತ್ ಶಾ ಎಂಟ್ರಿ ಕೊಡಬಹುದು. ಸೆಪ್ಟೆಂಬರ್ 3ರಂದು ಸ್ವಾಮೀಜಿಗಳ ಭೇಟಿಗೆ ಅಮಿತ್ ಶಾ ಸಮಯ ನೀಡಿದ್ದು, ಜೈನ ಮುನಿ ಗುಣಧರಾನಂದಿ ಮಹಾರಾಜ್ ನೇತೃತ್ವದ ತಂಡ ಮಾತುಕತೆ ನಡೆಸಲಿದೆ. ರಾಜ್ಯ ಸರ್ಕಾರದ ನಡೆಯಿಂದ ಬೇಸತ್ತಿರುವ ಜೈನ ಮುನಿಗಳು ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಷಡ್ಯಂತ್ರದ ಬಗ್ಗೆ ವಿವರಣೆ ನೀಡಲಿದ್ದಾರೆ. ಸರ್ವ ಧರ್ಮಗಳು ಸುರಕ್ಷಿತ ಇರಬೇಕಾ, ಸಂಸ್ಥಾನಗಳು ಸುರಕ್ಷಿತ ಇರಬೇಕಾ, ಧಾರ್ಮಿಕ ಇದ್ದಂತ ಎಜುಕೇಶನ್ ಟ್ರಸ್ಟ್ಗಳ ಸುರಕ್ಷಿತ ಇರಬೇಕಂತೇಳಿ ಒಂದು ಸದ್ಭಾವನಾದಿಂದ ಇದ್ದಂತ ಅಮಿತ್ ಶಾಗೆ ಒಂದು ನಿಯೋಗ ಹೇಳಿ, ನೀವು ಪೂರಾ ಇಂಥ ಏನೇನು ಸಂಸ್ಥಾಗಳಿದಾವಲ್ಲ, ಅವ್ರ ವಕ್ರ ಕಣ್ಣುಗಳಿದಾವಲ್ಲ, ಅಂತ ದುಷ್ಟ ಜನಗಳಿಗೆ ನೀವು ಗುಪ್ತಚರ ಇಲಾಖೆಯಿಂದ ಅವ್ರನ್ನ ಗುರುತಪಡಿಸ್ಕೊಂಡು ಅವರಿಗೆ ಮೊದಲಿಂದ ಕ್ರಮ ತಗೋಬೇಕಂತೇಳಿ ಒಂದು ಸಂಭಾವನಾ. ಹಣದ ಮೂಲವನ್ನ ಪತ್ತೆ ಹಚ್ಚಲೇಬೇಕು. ಹೊರಗಿಂದ ದುಡ್ಡು ಬರ್ತಾ ಇದೆ, ಹೊರ ರಾಜ್ಯದಿಂದ ಹೊರ ದೇಶದಿಂದ ಇದಕ್ಕೆ ನಂಟು ಇದೆ, ಸಂಬಂಧ ಇದೆ, ತುಂಬಾ ಕೇಳ್ಪಡ್ತಾ ಇದ್ದೇನೆ. ಆ ಸತ್ಯವಿದ್ರೆ ಅದು ಬಿ ಯಾಕಂದ್ರೆ SIT ತನಿಖೆ ಒಂದು ಲಿಮಿಟ್ ಇರ್ತೈತೆ. ಆ ದೊಡ್ಡ ಲಿಮಿಟ್ ಯಾರಾದ್ರೆ ಇದೆ ಅಂದ್ರೆ ಅದು ಇದ್ದಂತ ಕೇಂದ್ರ ಸರ್ಕಾರದ ಇರ್ತೈತಿ ವ್ಯಾಪ್ತಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವವರ ವಿರುದ್ಧ ಸ್ವಾಮೀಜಿಗಳು ಕೆರಳಿದ್ದು ಈ ಪ್ರಕರಣವನ್ನ ಮೋದಿ ಅಂಗಳಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇರೋ ಷಡ್ಯಂತ್ರದ ವಿರುದ್ಧ ಜೈನ ಮುನಿಗಳು ಕೆರಳಿದ್ದಾರೆ. ವಿದೇಶದಿಂದ ಬರ್ತಾ ಇರೋ ಹಣವನ್ನ ಬಳಸಿ ಈ ರೀತಿಯೆಲ್ಲ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನ ಮೋದಿ ಹಾಗೂ ಅಮಿತ್ ಶಾ ಅವರ ಅಂಗಳಕ್ಕೆ ಕೊಂಡೊಯ್ಯಲು ಜೈನ ಮುನಿಗಳು ನಿರ್ಧರಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ತನಿಖೆಗೆ ಸಿಗುತ್ತಾ ತಿರುವು. ಖುದ್ದು ತನಿಖೆಯ ಎಂಟ್ರಿ ಕೊಡುತ್ತಾ ಕೇಂದ್ರ ಸರ್ಕಾರ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರೋದು ಜಗತ್ತಿಗೆ ಗೊತ್ತಾಗಿದೆ. ಭಕ್ತಾದಿಗಳಂತೂ ಷಡ್ಯಂತ್ರ ವೀರರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಇದೀಗ ಇಡೀ ಪ್ರಕರಣಕ್ಕೆ ತಿರುವು ಸಿಗುವ ಲಕ್ಷಣ ಗೋಚರಿಸುತ್ತಿದೆ. ಇದೀಗ ಖುದ್ದು ಕೇಂದ್ರ ಸರ್ಕಾರ ತನಿಖೆಯ ಅಖಾಡಕ್ಕಿಳಿಯುತ್ತಾ ಎಂಬ ಅನುಮಾನ ಶುರುವಾಗಿದೆ. ಅದಕ್ಕೆ ಕಾರಣ ಗುಣಧರಾನಂದಿ ಸ್ವಾಮೀಜಿಗಳು. ಹೌದು, ಗುಣಧರಾನಂದಿ ಸ್ವಾಮೀಜಿಗಳು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಅಮಿತ್ ಶಾ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಗೃಹ ಸಚಿವರನ್ನ ಭೇಟಿಯಾಗಿ ಎಲ್ಲ ವಿವರಣೆ ನೀಡಲಾಗುತ್ತದೆ. ಧರ್ಮಸ್ಥಳ ತನಿಖೆಯಲ್ಲೇ ಕೇಂದ್ರ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅದರಲ್ಲೂ ಧರ್ಮಸ್ಥಳದ ವಿಚಾರದಲ್ಲಿ ಅಮಿತ್ ಶಾ ಎಂಟ್ರಿ ಕೊಡಬಹುದು. ಸೆಪ್ಟೆಂಬರ್ 3ರಂದು ಸ್ವಾಮೀಜಿಗಳ ಭೇಟಿಗೆ ಅಮಿತ್ ಶಾ ಸಮಯ ನೀಡಿದ್ದು, ಜೈನ ಮುನಿ ಗುಣಧರಾನಂದಿ ಮಹಾರಾಜ್ ನೇತೃತ್ವದ ತಂಡ ಮಾತುಕತೆ ನಡೆಸಲಿದೆ. ರಾಜ್ಯ ಸರ್ಕಾರದ ನಡೆಯಿಂದ ಬೇಸತ್ತಿರುವ ಜೈನ ಮುನಿಗಳು ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಷಡ್ಯಂತ್ರದ ಬಗ್ಗೆ ವಿವರಣೆ ನೀಡಲಿದ್ದಾರೆ. ಸರ್ವ ಧರ್ಮಗಳು ಸುರಕ್ಷಿತ ಇರಬೇಕಾ, ಸಂಸ್ಥಾನಗಳು ಸುರಕ್ಷಿತ ಇರಬೇಕಾ, ಧಾರ್ಮಿಕ ಇದ್ದಂತ ಎಜುಕೇಶನ್ ಟ್ರಸ್ಟ್ಗಳ ಸುರಕ್ಷಿತ ಇರಬೇಕಂತೇಳಿ ಒಂದು ಸದ್ಭಾವನಾದಿಂದ ಇದ್ದಂತ ಅಮಿತ್ ಶಾಗೆ ಒಂದು ನಿಯೋಗ ಹೇಳಿ, ನೀವು ಪೂರಾ ಇಂಥ ಏನೇನು ಸಂಸ್ಥಾಗಳಿದಾವಲ್ಲ, ಅವ್ರ ವಕ್ರ ಕಣ್ಣುಗಳಿದಾವಲ್ಲ, ಅಂತ ದುಷ್ಟ ಜನಗಳಿಗೆ ನೀವು
ಗುಪ್ತಚರ ಇಲಾಖೆಯಿಂದ ಅವ್ರನ್ನ ಗುರುತಪಡಿಸ್ಕೊಂಡು ಅವರಿಗೆ ಮೊದಲಿಂದ ಕ್ರಮ ತಗೋಬೇಕಂತೇಳಿ ಒಂದು ಸಂಭಾವನಾ. ಹಣದ ಮೂಲವನ್ನ ಪತ್ತೆ ಹಚ್ಚಲೇಬೇಕು. ಹೊರಗಿಂದ ದುಡ್ಡು ಬರ್ತಾ ಇದೆ, ಹೊರ ರಾಜ್ಯದಿಂದ ಹೊರ ದೇಶದಿಂದ ಇದಕ್ಕೆ ನಂಟು ಇದೆ, ಸಂಬಂಧ ಇದೆ, ತುಂಬಾ ಕೇಳ್ಪಡ್ತಾ ಇದ್ದೇನೆ. ಆ ಸತ್ಯವಿದ್ರೆ ಅದು ಬಿ ಯಾಕಂದ್ರೆ SIT ತನಿಖೆ ಒಂದು ಲಿಮಿಟ್ ಇರ್ತೈತ್ಯ. ಆ ದೊಡ್ಡ ಲಿಮಿಟ್ ಯಾರಾದ್ರೆ ಇದೆ ಅಂದ್ರೆ ಅದಿದ್ದಂತ ಕೇಂದ್ರ ಸರ್ಕಾರದ ಇರ್ತೈತಿ ವ್ಯಾಪ್ತಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವವರ ವಿರುದ್ಧ ಸ್ವಾಮೀಜಿಗಳು ಕೆರಳಿದ್ದು ಈ ಪ್ರಕರಣವನ್ನ ಮೋದಿ ಅಂಗಳಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇರೋ ಷಡ್ಯಂತ್ರದ ವಿರುದ್ಧ ಜೈನ ಮುನಿಗಳು ಕೆರಳಿದ್ದಾರೆ. ವಿದೇಶದಿಂದ ಬರ್ತಾ ಇರುವ ಹಣವನ್ನ ಬಳಸಿ ಈ ರೀತಿಯೆಲ್ಲ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನ ಮೋದಿ ಹಾಗೂ ಅಮಿತ್ ಶಾ ಅವರ ಅಂಗಳಕ್ಕೆ ಕೊಂಡೊಯ್ಯಲು ಜೈನ ಮುನಿಗಳು ನಿರ್ಧರಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ತನಿಖೆಗೆ ಸಿಗುತ್ತಾ ತಿರುವು. ಖುದ್ದು ತನಿಖೆಯ ಎಂಟ್ರಿ ಕೊಡುತ್ತಾ ಕೇಂದ್ರ ಸರ್ಕಾರ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರೋದು ಜಗತ್ತಿಗೆ ಗೊತ್ತಾಗಿದೆ. ಭಕ್ತಾದಿಗಳಂತೂ ಷಡ್ಯಂತ್ರ ವೀರರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಇದೀಗ ಇಡೀ ಪ್ರಕರಣಕ್ಕೆ ತಿರುವು ಸಿಗುವ ಲಕ್ಷಣ ಗೋಚರಿಸುತ್ತಿದೆ. ಇದೀಗ ಖುದ್ದು ಕೇಂದ್ರ ಸರ್ಕಾರ ತನಿಖೆಯ ಅಖಾಡಕ್ಕಿಳಿಯುತ್ತಾ ಎಂಬ ಅನುಮಾನ ಶುರುವಾಗಿದೆ. ಅದಕ್ಕೆ ಕಾರಣ ಗುಣಧರಾನಂದಿ ಸ್ವಾಮೀಜಿಗಳು. ಹೌದು, ಗುಣಧರಾನಂದಿ ಸ್ವಾಮೀಜಿಗಳು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಅಮಿತ್ ಶಾ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಗೃಹ ಸಚಿವರನ್ನ ಭೇಟಿಯಾಗಿ ಎಲ್ಲ ವಿವರಣೆ ನೀಡಲಾಗುತ್ತದೆ. ಧರ್ಮಸ್ಥಳ ತನಿಖೆಯಲ್ಲಿ ಕೇಂದ್ರ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅದರಲ್ಲೂ ಧರ್ಮಸ್ಥಳದ ವಿಚಾರದಲ್ಲಿ ಅಮಿತ್ ಶಾ ಎಂಟ್ರಿ ಕೊಡಬಹುದು. ಸೆಪ್ಟೆಂಬರ್ 3ರಂದು ಸ್ವಾಮೀಜಿಗಳ ಭೇಟಿಗೆ ಅಮಿತ್ ಶಾ ಸಮಯ ನೀಡಿದ್ದು ಜೈನ ಮುನಿ ಗುಣಧರಾನಂದಿ ಮಹಾರಾಜ್ ನೇತೃತ್ವದ ತಂಡ ಮಾತುಕತೆ ನಡೆಸಲಿದೆ. ರಾಜ್ಯ ಸರ್ಕಾರದ ನಡೆಯಿಂದ ಬೇಸತ್ತಿರುವ ಜೈನ ಮುನಿಗಳು ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಷಡ್ಯಂತ್ರದ ಬಗ್ಗೆ ವಿವರಣೆ ನೀಡಲಿದ್ದಾರೆ. ಸರ್ವ ಧರ್ಮಗಳು ಸುರಕ್ಷಿತ ಇರಬೇಕಾ, ಸಂಸ್ಥಾನಗಳು ಸುರಕ್ಷಿತ ಇರಬೇಕಾ, ಧಾರ್ಮಿಕ ಇದ್ದಂತ ಎಜುಕೇಶನ್ ಟ್ರಸ್ಟ್ಗಳ ಸುರಕ್ಷಿತ ಇರಬೇಕಂತೇಳಿ ಒಂದು ಸದ್ಭಾವನಾದಿಂದ ಇದ್ದಂತ ಅಮಿತ್ ಶಾಗೆ ಒಂದು ನಿಯೋಗ ಹೇಳಿ, ನೀವು ಪೂರಾ ಇಂಥ ಏನೇನು ಸಂಸ್ಥಾಗಳಿದಾವಲ್ಲ, ಅವ್ರ ವಕ್ರ ಕಣ್ಣುಗಳಿದಾವಲ್ಲ, ಅಂತ ದುಷ್ಟ ಜನಗಳಿಗೆ ನೀವು ಗುಪ್ತಚರ ಇಲಾಖೆಯಿಂದ ಅವ್ರನ್ನ ಗುರುತಪಡಿಸ್ಕೊಂಡು ಅವರಿಗೆ ಮೊದಲಿಂದ ಕ್ರಮ ತಗೋಬೇಕಂತೇಳಿ ಒಂದು ಸಂಭಾವನಾ. ಹಣದ ಮೂಲವನ್ನ ಪತ್ತೆ ಹಚ್ಚಲೇಬೇಕು. ಹೊರಗಿಂದ ದುಡ್ಡು ಬರ್ತಾ ಇದೆ, ಹೊರ ರಾಜ್ಯದಿಂದ